ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಇವತ್ತಿನ SSB ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಬಿಗ್ 2 ಅಪ್ಡೇಟ್ ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೇನ್ ಥಿಂಗ್ ಸ್ಕಾಲರ್ಶಿಪ್ಗೆ ದೊಡ್ಡ ಸಮಸ್ಯೆ ಕೂಡ ಆಗ್ತಿದೆ ಆಯಿತಾ ವಿದ್ಯಾರ್ಥಿಗಳಿಗೆ. ಯಾವ ವಿದ್ಯಾರ್ಥಿಗಳಿಗೆ ಅಂದರೆ ಮೇನ್ ಥಿಂಗ್ ಯಾರು ಫ್ರೆಶರ್ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅಂದರೆ ಲೈಕ್ KA ಮುಖಾಂತರ ಅಥವಾ ನೀಟ್ ಮುಖಾಂತರ ಯಾರು ಕೌನ್ಸಿಲಿಂಗ್ ಹೋಗಿರ್ತಾರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳು, ಅವರಿಗೆ ಮೇನ್ ಸಮಸ್ಯೆ ಕೂಡ ಆಗಿದೆ. ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ. ಏನಂದ್ರೆ ನಿಮ್ಮದು ಅಪ್ಲಿಕೇಶನ್ ಹಾಕೋಕೆ ಆಗ್ತಾ ಇಲ್ಲ, ನಿಮ್ಮದು USN ನಂಬರ್ ಅಥವಾ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿದ್ರೆ ಡಾಟಾ ಬಂದ್ಬಿಟ್ಟು ಫೆಚ್ ಆಗಿಲ್ಲ, ಇನ್ನೂ ಕೂಡ ಅಪ್ಡೇಟ್ ಕೂಡ ಮಾಡಿಲ್ಲ, ಬೋರ್ಡ್ ಕೂಡ ಶೇರ್ ಮಾಡಿಲ್ಲ ಅಂತ ಕೂಡ ಬರ್ತಾ ಇದೆ. ಇದು ಸಮಸ್ಯೆ ಕೂಡ ಆಗಿದೆ. ಬಿಕಾಸ್ ಲಾಸ್ಟ್ ಡೇಟ್ ಇನ್ನೇನು ಕೂದಲ ಅಂತ ಅಂತರದಲ್ಲಿ ಕೂಡ ಇದನ್ನು ಕೆಲವೇ ದಿನಗಳು ಕೂಡ ಕಾಲಾವಕಾಶ ಕೂಡ ಇದೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗಿದೆ. ಅಂಥವ್ರು ಏನು ಮಾಡ್ಬೇಕಂತ ನೋಡೋಣ ಬನ್ನಿ. ಆ ಮೇನ್ ಥಿಂಗ್ ಈ ರೀತಿ ಸಮಸ್ಯೆ ಆಗಿರೋ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಬಂದ್ಬಿಟ್ಟು ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ ಮಾಹಿತಿಗಳನ್ನ ಎಂಟ್ರಿ ಕೂಡ ಮಾಡಿದ್ದೀರಾ ಅಂತ. ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ನ ಸರಿಯಾಗಿ ನೀವು ಎಂಟ್ರಿ ಮಾಡಿದ್ರೆ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ನಿಮ್ದು ಫೆಚ್ ಆಗಿಲ್ಲ ಅಂದರೆ ಡೋಂಟ್ ವೆರಿ, ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ಯೂನಿವರ್ಸಿಟಿಯವರು ಎಕ್ಸ್ಟೆನ್ಷನ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದರೆ ಅವರು ಈ ರೀತಿ ಯೂನಿವರ್ಸಿಟಿ ಡಾಟಾವನ್ನು ಕೂಡ ಫೆಚ್ ಮಾಡಿಲ್ಲ ಅಂತೇಳಿ ಅವರೇ ಏಕಾಏಕಿ ನಿಮ್ಮದು ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಡ್ಡಾಯವಾಗಿ ಅವರು ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಯಾರಿಗೆ ಈ ರೀತಿ ಸಮಸ್ಯೆ ಇದೆ ಅವರು ವೆಯ್ಟ್ ಮಾಡಿ, ನಿಮಗೆ ಇಲಾಖೆಯಿಂದನೇ ಅಪ್ಡೇಟ್ ಕೂಡ ಬರುತ್ತೆ. ಅಂಥವ್ರಿಗೆ ಎಕ್ಸ್ಟೆನ್ಷನ್ ಮಾಡಲೇಬೇಕಾಗುತ್ತೆ. ಅಂಥವ್ರು ತಲೆ ಕೆಡಿಸ್ಕೊಬೇಡಿ. ಅಂಥವ್ರು ನೀವು ತಲೆ ಕೆಡಿಸ್ಕೊಳ್ಳೋದಾಗೆ ನೀವು ಆದಷ್ಟು ಬೇಗ ಇದನ್ನು ನೆಕ್ಸ್ಟ್ ನೀವು ಪ್ರೊಸೆಸ್ಗೆ ಶುರುವಾಗಿ ನಿಮಗೆ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಇನ್ನು ಅವರು ಹೊರತುಪಡಿಸಿ ಯಾರು ಫಸ್ಟ್ ಇಯರ್ ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳು ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಬಿಕಾಸ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತೇಳಿ ಕೊಡೋದಿಲ್ಲ, ಇಲ್ಲಿ ಹೊಸಬರಿಗೆ ಮಾತ್ರ ಅಂತೇಳಿ, ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಮಾತ್ರ, ಫಸ್ಟ್ ಇಯರ್ ಡಿಗ್ರಿ ಅಥವಾ ಪ್ರೊಫೆಷನಲ್ ಕೋರ್ಸ್ದವರಿಗೆ ಮಾತ್ರ ಅಂತೇಳಿ ನಿಮಗೆ ಕೊಡೋಕ್ಕೆ ಸಾಧ್ಯತೆ ಇದೆ. ಲೈಕ್ ರೆಸ್ಟ್ರಿಕ್ಷನ್ ಹಾಕೋಕ್ಕಿದೆ. ಲೈಕ್ ಲಾಸ್ಟ್ ಇಯರ್ ಕೂಡ ಮಾಡಿದ್ರು, ಲೈಕ್ ಫಸ್ಟ್ ಓನ್ಲಿ ಫಾರ್ ಡಿಗ್ರಿ ಸ್ಟೂಡೆಂಟ್ಸ್ ಅಥವಾ ಓನ್ಲಿ ಫಾರ್ ನ್ಯೂ ಅಪ್ಲಿಕೆಂಟ್ಸ್, ಆ ರೀತಿ ನಿಮಗೆ ಚಾನ್ಸಸ್ ಕೂಡ ಇದೆ. ಬಟ್ ನೀವೇನಾದರೂ ರಿನ್ಯೂವಲ್ ಆಗಿದ್ರೆ, ಲೈಕ್ ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಡಿಗ್ರಿ ಅಥವಾ ಫೈನಲ್ ಇಯರ್ ಡಿಗ್ರಿ ಆಗಿದ್ರೆ ಅಂಥವರು ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ನಿಮಗೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಎಕ್ಸ್ಟೆನ್ಷನ್ ಕೂಡ ಮಾಡಿದ್ರೆ 15 ಡೇಸ್ ಮಾಡ್ಬೋದು, ಬಟ್ ವೆಯ್ಟ್ ಮಾಡಬೇಕಾಗುತ್ತೆ. ಯಾರು ಹೊಸಬ್ರು ಇದ್ದೀರಾ, ಲೈಕ್ ಡೆಫಿನೆಟ್ಲಿ ನಿಮಗೆ ಡಾಟಾ ಫೆಚರ್ಸ್ ಆಗ್ತಿಲ್ಲ ಬೋರ್ಡಿಂದ ಅಂತಾರೆ, ಡೆಫಿನೆಟ್ಲಿ ನಿಮಗೆ ಕೊಡ್ತಾರೆ ಆಯಿತಾ, ತಲೆಗೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇಲ್ಲಿ ನೋಡೋದಾದರೆ ನಿಮ್ಗೇನಾದ್ರು ಸಮಸ್ಯೆ ಇದೆ, ನಿಮ್ದೇನಾದ್ರು ಲೈಕ್ ನಿಮ್ದೇನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ದೇನಾದ್ರು ರಿಜಿಸ್ಟ್ರೇಷನ್ ನಂಬರ್, ಯೂನಿವರ್ಸಿಟಿ ನಂಬರ್ ಫೆಚ್ ಆಗ್ತಿಲ್ಲ, ಸಮಸ್ಯೆ ಕೂಡ ಇದ್ರೆ ನೀವು ಅಂತ ನಿಮ್ಮ ಬೋರ್ಡನ್ನು ಕೂಡ ಸಂಪರ್ಕಿಸಬೇಕಾಗತ್ತೆ ಅಂತ ಕೂಡ ಮಾಹಿತಿ ಬಂದಿದೆ. ಲೈಕ್ UUCMS ಆಗಿರ್ಬೋದು, KE ಆಗಿರ್ಬೋದು, ಅದನ್ನ ಕೂಡ ಸಮಸ್ಯೆ ಆಗುತ್ತೆ. ನೀವೇನಾದರೂ ತಪ್ಪಾಗಿ ಅಪ್ಲಿಕೇಶನ್ ಹಾಕೋದಾಗ ಏನಾದ್ರು ರಾಂಗ್ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಆ ಥರ ಮಾಡ್ಕೊಂಡು ಏನೆಲ್ಲ ಮಾಡೋಕೆ ಹೋಗಬೇಡಿ. ದಯವಿಟ್ಟು ಅಂಥವ್ರು ವೆಯ್ಟ್ ಕೂಡ ಮಾಡಿ. ನಿಮ್ಮದು ಬೋರ್ಡ್ ಫೆಚಸ್ ಆಗಿಲ್ಲ ಅಂದರೆ, ಲೈಕ್ ಬೇರೆಯವರಿಗೆ ಎಲ್ಲರೂ ಫೆಚ್ ಆಗಿ ನಿಮಗೆ ಫೆಚ್ ಆಗಿಲ್ಲ ಅಂದರೆ ನೀವು ಬೇಕಾದ್ರೆ ಬೋರ್ಡ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಆಯಿತಾ. ಇನ್ನು ಮೇನ್ ಥಿಂಗ್ ಅಕಾಡೆಮಿಕ್ ಡೀಟೇಲ್ಸ್ ಆಯಿತಾ. ಇಲ್ಲಿ ನೋಡೋದಾದ್ರೆ ಕೆಲವರಿಗೆ ನಿಮ್ಮ ಅಂಕ ಬಂದ್ಬಿಟ್ಟು ತೋರಿಸೋದಿಲ್ಲ, ಲೈಕ್ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಡೇಟ್ ಕೂಡ ಆಗಿರೋದಿಲ್ಲ. ಲೈಕ್ ನಿಮ್ಮ ಯೂನಿವರ್ಸಿಟಿ ಕೂಡ ನಿಮಗೆ SSBಗೆ ನಿಮ್ಮದು ಡೀಟೇಲ್ಸ್ ಹೋಗಿರೋದಿಲ್ಲ ಆಯಿತಾ. ಅಂಥ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ. ನೀವು ಅಪ್ಲಿಕೇಶನ್ ಹಾಕ್ಬೋದು, ನಂತರ ನಿಮಗೆ ಫಲಿತಾಂಶ ಬಂದರೆ ಅದನ್ನು ನಾವು ಅಪ್ಡೇಟ್ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ನೀವೇ ಇಲ್ಲೊಂದು ಆಪ್ಷನ್ ಕೂಡ ಇದೆ ನೋಡಿ, ಇಲ್ಲಿ ನೋಡ್ಬೋದು ಅಪ್ಡೇಟ್ ಪ್ರಿವಿಯಸ್ ಇರೋ ಮಾರ್ಕ್ಸ್ ಡೀಟೇಲ್ಸ್ ಅಂತ. ನಿಮ್ಗೆ ಏನಾದರೂ ಮಾರ್ಕ್ಸ್ ಡೀಟೇಲ್ಸ್ ಅಪ್ಡೇಟ್ ಕೂಡ ಆಗಿಲ್ಲ ಅಂದರೆ ನಿಮ್ಮ ಯೂನಿವರ್ಸಿಟಿಂದು ನೀವು ಅಲ್ಲಿ ಅಪ್ಡೇಟ್ ಕೂಡ ಮಾಡ್ಬೋದು. ನಿಮ್ಮ ಡಾಟಾ ಬಂದ್ಬಿಟ್ಟು ಯೂನಿವರ್ಸಿಟಿ ಕಡೆಯಿಂದನೇ ಫೆಚ್ ಕೂಡ ಮಾಡ್ಕೊಳ್ತಾರೆ. ಯಾರು ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಇದೆಯಲ್ಲ ಅವರು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಕೂಡ ಇಲ್ಲ. ಲೈಕ್ ನಿಮ್ದು ಏನಾದರೂ ಸಮಸ್ಯೆ ಕೂಡ ಇದ್ದರೆ ನೀವು ಯೂನಿವರ್ಸಿಟಿಗಳನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನೀವೇನಾದರೂ ರಾಂಗ್ ಅಪ್ಲಿಕೇಶನ್, ನೀವೇನಾದರೂ ತಪ್ಪು ಮಾಹಿತಿ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ರಿಜೆಕ್ಷನ್ ಆಗೋ ಸಾಧ್ಯತೆ ಕೂಡ ಇದೆ. ಇದು ಅಲರ್ಟ್ ಆಗಿರಿ ಆಯಿತಾ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್. ಥ್ಯಾಂಕ್ ಯು.